ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ನಾನು ನಿಮ್ಮ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಸೈಡ್ ತಗೋಬೇಕು, ಮನೆ ಮಾಡಬೇಕು. 2026 ಟೆನಿಕಾಸ್ಟ್ ನಮ್ಮದು ಆಸೆಗಳೆಲ್ಲ ಚಿಕ್ಕದಾಗಾರು ಈಡೇರಿಸ್ಕೋಬೇಕು ಅನ್ನುವಂಥ ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ, ಕರ್ಕಾಟಕ ರಾಶಿಯವ್ರಿಗೆ ಈ ಗೃಹ ನಿರ್ಮಾಣ ಯೋಗ ಇದೆಯಾ, ಸೈಡ್ ತಗೋಬೋದಾ ಅನ್ನುವಂಥ ಯೋಚನೆ ಬಂದಾಗ ಕರ್ಕಾಟಕ ರಾಶಿಯವ್ರಿಗೆ 12ನೇ ಮನೆಯಲ್ಲಿ ಈಗ ಪ್ರೆಸೆಂಟ್ ಗುರು ಸಂಚಾರ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಮೇ ನಂತರ ಜನ್ಮಗುರು ಬಂದ್ಬಿಡ್ತಾನೆ. ಜನ್ಮಗುರು ಬಂದಾಗ ದೈಹಿಕ ಪೀಡೆ, ಶಾರೀರಿಕ ಪೀಡೆ ಜೊತೆಗೆ ಅಷ್ಟಮಾಧಿಪತಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಕಾಂಬಿನೇಷನ್ ಇದೆಯಲ್ಲ, ಅದು ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ಸ್ ಅಲ್ಲ. ಇದು ಆಲ್ರೆಡಿ ನೀವು ಶುರು ಮಾಡಿಬಿಟ್ಟಿದ್ರೆ ಅಥವಾ ತಗೊಂಡಿದ್ರೆ ಅದನ್ನು ಕಂಪ್ಲೀಟ್ ಮಾಡೋ ಪ್ರಯತ್ನ ಮಾಡಿ. ಜೊತೆಗೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಒಂದು 10 ಸರಿ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ 2027ವರೆಗೆ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿದು ನಂತರ ನಿಮ್ಮ ಕೆಲಸಗಳನ್ನು ಇನ್ವೆಸ್ಟ್ಮೆಂಟ್ನ ಮಾಡುವಂಥದ್ದು ಒಳ್ಳೆಯದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ.